ಚೆನ್ನಾಗಿದೆ. ಸ್ಟೋರಿ ಎಲ್ಲ ಹೇಗೆ ಅನಿಸ್ತು? ಸ್ಟೋರಿ ಎಲ್ಲ ಚೆನ್ನಾಗಿದೆ. ಇಷ್ಟ ಆಯ್ತಾ? ಯಾರ ಆ್ಯಕ್ಟಿಂಗ್ ನಿಮ್ಗೆ ತುಂಬ ಇಷ್ಟ ಆಯಿತು? ಆ್ಯಕ್ಚುಲಾಗಿ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಸಿನಿಮಾ ಹೇಗೆ ಅನಿಸ್ತು ಬ್ರದರ್? ಸೂಪರ್ ಆಗೈತೆ, ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ, ಸಖತ್ತಾಗೈತೆ ಮೂವಿ. ಹೀರೋ ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ. ಇನ್ನೊಂದು ಸಲ ನೋಡ್ಬೋದು. ಸಖತ್ತಾಗೈತೆ. ಥ್ಯಾಂಕ್ ಯು. ಲವ್ ಯು. ಸಖತ್ತಾಗೈತೆ, ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ. ಇನ್ನೊಂದು ಸತಿ ಬಂದು ನೋಡ್ತೀನಿ. ಜಾನ್ವಿ ಮೇಡಮ್ ಮಾತ್ರ ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ. ಸರ್ರು ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ. ಚೆನ್ನಾಗೈತೆ ಮೂವಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೂಪೇಶ್ ಶೆಟ್ಟಿ ಅವರು ಜಾನ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಪಿಕ್ಚರ್. ಚೆನ್ನಾಗಿದೆ ಪಿಕ್ಚರ್. ಸ್ಟೋರಿ ಸೂಪರ್ ಆಗಿದೆ. ಸ್ಟೋರಿ ಎಲ್ಲ ಸೂಪರ್ ಸಕ್ಕತ್ತಾಗಿದೆ. ಒಳ್ಳೆ ಕನ್ನಡ ಸಿನಿಮಾ. ಜನರು ಎಲ್ಲ ಬಂದು ಥಿಯೇಟ್ರಿಗೆ ನೋಡಿ. ಒಂದು ಅದ್ಭುತವಾದಂಥ ಸಸ್ಪೆನ್ಸ್ ಥ್ರಿಲ್ಲರ್. ರೂಪೇಶ್ ಶೆಟ್ಟಿ ಹಾಗೂ ಜಾನ್ವಿ ಅಭಿನಯ ಅದ್ಭುತವಾಗಿದೆ. ಮಸ್ಟ್ ವಾಚ್. ಕ್ಲೈಮ್ಯಾಕ್ಸ್ ಅಂತೂ ಮಸ್ಟ್ ವಾಚ್. ಸರ್, ಇನ್ನೊಂದು ವಿಷಯ ಹೇಳಕ್ಕೆ ಪಟ್ಟಿದ್ದೀನಿ. ಸೂಪರ್ ಡೂಪರ್ ಹಿಟ್ಟು ಗುರು. ಫಿಲಮ್ ಮಾತ್ರ ಸೂಪರ್ ಡೂಪರ್ ಹಿಟ್ಟು. ಸಖತ್ತಾಗೈತೆ, ನೋಡಿ. ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ರೂಪೇಶ್ ಶೆಟ್ಟಿ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು. ಜಯಂತ್ ಶೆಟ್ಟಿ ಅವರು ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಕಣ್ಣಲ್ಲೇ ನೀರು ಬರ್ಸ್ಬಿಟ್ಟು ಲಾಸ್ಟಿಗೆ. ನಾನು ಒಬ್ಬ ಕಲಾವಿದ, ನನ್ನ ಕಣ್ಣಲ್ಲೇ ನೀರು ಬರ್ತಿದೆ. ಇನ್ನು ಬೇರೆಯವರೆಲ್ಲ ಇಷ್ಟಪಡ್ಬೇಕಷ್ಟೇ. ಬ್ರೋ, ಕಾಂತಾರ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಇದು ಕಾಂತಾರದು ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡಬೇಕು ಅಂತ ಒಂದೊಳ್ಳೆ ಪ್ರಯತ್ನ ರೂಪೇಶ್ ಶೆಟ್ಟಿ ಮಾಡಿದ್ದಾರೆ. ನಿಜ ಹೇಳ್ತೀನಿ ಕೇಳಿ, ನಿಮ್ಗೆ ಹೆಂಗೆ ಕಾಂತಾರದಲ್ಲಿ ಲಾಸ್ಟ್ 10 ನಿಮಿಷ ಗೂಸ್ ಬಂಪ್ಸ್ ಬರುತ್ತೆ ಅಂತಾರೆ, ಅದೇ ಥರ ಈ ಸಿನಿಮಾದಲ್ಲೂ ಡೌಟೇ ಇಲ್ಲ, ಕೊನೆ 10 ನಿಮಿಷ ನಿಮಗೆ ಗೂಸ್ ಬಂಪ್ಸ್ ಬರೋ ಥರ ಇದೆ. ಐ ಥಿಂಕ್ ಜಾನ್ವಿ ಅವ್ರದ್ದು ಒಳ್ಳೆ ಡೆಬ್ಯೂ. ಹಿಂದೆ ಆ್ಯಂಕರ್ ಆಗಿದ್ರು, ಆ್ಯಂಕರ್ ಆದಮೇಲೆ ಈಗ ಆ್ಯಕ್ಟರ್ ಆಗಿದ್ದಾರೆ. ಪಾತ್ರ ಚಿಕ್ಕದೆ, ಅದರ ಪಾತ್ರ ಭಾಳ ಪ್ರಮುಖವಾಗಿರೋದು. ನಾವು ಎಂಡಾಗ ಅವರೇ ಇದಕ್ಕೆಲ್ಲ ಸೂತ್ರಧಾರಿ ಅಂದ್ಕೊಂಡಿರ್ತೀವಿ. ಬಟ್ ಸಸ್ಪೆನ್ಸು ಸಿನಿಮಾದಲ್ಲಿರುತ್ತೆ. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾ ನೋಡಿ. ಭೂತ ಕೋಲದ ಬಗ್ಗೆ ಒಳ್ಳೆ ವಿಚಾರ ಹೇಳಿದ್ದಾರೆ. ನಮಸ್ಕಾರ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ ಸರ್, ತುಂಬ ಇಷ್ಟ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಕೊನೆ ತನಕ ಏನಾಗುತ್ತೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ ಸತ್ಯ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಪ್ಪ. ನಿರ್ದೇಶಕರು ಕಥೆನ ಭಾಳ ಸಸ್ಪೆನ್ಸ್ ಆಗಿ, ಥ್ರಿಲ್ ಆಗಿ, ತುಂಬ ಅದ್ಭುತವಾಗಿ ತಗೊಂಡೋಗಿದ್ದಾರೆ. ಆ ಲಾಸ್ಟ್ವರೆಗೂ ಏನಾಗುತ್ತೆ ಏನು ಅಂತೇಳಿ ಒಂಥರ ಕುತೂಹಲ ಪ್ರೇಕ್ಷಕರಿಗೆ. ಮತ್ತು ರೂಪೇಶ್ ಶೆಟ್ಟಿಯವರು, ಜಾನ್ವಿಯವರು, ಇವರು ಮಟ್ಟ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೆಗೆಟಿವ್ ಪಾತ್ರ ಮಾಡಿರ್ತಕ್ಕಂಥವ್ರು ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಜೀವ ತುಂಬಿ ನಟನೆ ಮಾಡಿದ್ದಾರೆ. ಚೆನ್ನಾಗಿ ನಡೀತಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಹೌದು ಸರ್, ಚೆನ್ನಾಗಿದೆ. ಸೂಪರ್ ಆಗಿದೆ. ಎಲ್ಲ ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್ ಮೂವಿ. ಸ್ಟೋರಿ ತುಂಬ ಚೆನ್ನಾಗಿದೆ. ರೂಪೇಶ್ ಸರ್ ಆ್ಯಕ್ಟಿಂಗ್, ತಾತ ಮಾಡಿದ್ದಾರೆ ಆ್ಯಕ್ಟಿಂಗು, ಅವ್ರದ್ದು ತುಂಬ ಚೆನ್ನಾಗಿದೆ. ಹೌದು, ಬಂದೇ ಬರ್ತಾರೆ. ಥ್ಯಾಂಕ್ ಯು. ಎಕ್ಸಲೆಂಟ್ ಅಂತ ಹೇಳ್ಬೋದು. ಅಂದರೆ ನಾನು ಫಸ್ಟ್ ಟೈಮ್ ಪೂರ್ತಿ ಸಿನಿಮಾನ ಇವತ್ತೇ ನೋಡ್ತಾ ಇರೋದು. ಕ್ಲೈಮ್ಯಾಕ್ಸ್ ಅಂತೂ ಗೂಸ್ ಬಂಪ್ಸ್ ಆಗಿತ್ತು. ಆ್ಯಂಡ್ ಆರ್ಟಿಕಲ್ ಸಾಂಗ್ ಏನಿದೆ ಅದು ಮೈನ್ ಹೈಲೈಟ್ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಅಂದರೆ ಒಂದು ಸಿನಿಮಾನ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಬಂದಿದ್ವಿ, ಬಟ್ ಆ ಎಕ್ಸ್ಪೆಕ್ಟೇಷನ್ನ ಮೀರಿ ಈ ಸಿನಿಮಾ ಇದೆ. ಎಲ್ಲ ಕ್ರೆಡಿಟ್ಸು ಜಯಂತ್ ಸರ್ಗೆ ಹೋಗಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಅವರ ಇದೊಂದು ಫಸ್ಟ್ ವರ್ಕೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇಟ್ಸ್ ಅನ್ಬಿಲೀವಬಲ್. ಅಂದರೆ ಈ ಟೀಮ್ನ ಒಂದು ನಾನು ಭಾಗ ಆಗೋದಕ್ಕೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ರಿಗೂ ಜೆನ್ಯೂನ್ ರಿಕ್ವೆಸ್ಟ್ ಏನಂದರೆ, ಎಲ್ಲ ಕನ್ನಡ ಜನತೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು. ಆ್ಯಂಡ್ ಇದು ನಾನು ನನ್ನ ತಾಯಿ ಪಾತ್ರ ಮಾಡಿದ್ದೀನಿ, ಅದಿಪತ್ರ ಅವ್ರ ತಾಯಿಯ ಪಾತ್ರ. ಸೊ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸೊ ಪ್ಲೀಸ್ ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ ಅದಿಪತ್ರ ಮೂವಿನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ ಸರ್, ತುಂಬ ಇಷ್ಟ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಕೊನೆ ತನಕ ಏನಾಗುತ್ತೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ ಸತ್ಯ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಪ್ಪ. ನಿರ್ದೇಶಕರು ಕಥೆನ ಭಾಳ ಸಸ್ಪೆನ್ಸ್ ಆಗಿ, ಥ್ರಿಲ್ ಆಗಿ, ತುಂಬ ಅದ್ಭುತವಾಗಿ ತಗೊಂಡೋಗಿದ್ದಾರೆ. ಆ ಲಾಸ್ಟ್ವರೆಗೂ ಏನಾಗುತ್ತೆ ಏನು ಅಂತೇಳಿ ಒಂಥರ ಕುತೂಹಲ ಪ್ರೇಕ್ಷಕರಿಗೆ.
ಮತ್ತು ರೂಪೇಶ್ ಶೆಟ್ಟಿಯವರು, ಜಾಹ್ನವಿ ಅವರು, ಇವರು ಮಟ್ಟ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೆಗೆಟಿವ್ ಪಾತ್ರ ಮಾಡಿರ್ತಕ್ಕಂಥವ್ರು ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಜೀವ ತುಂಬಿ ನಟನೆ ಮಾಡಿದ್ದಾರೆ. ಚೆನ್ನಾಗಿ ನಡೀತಿದೆ, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ರೂಪೇಶ್ ಶೆಟ್ಟಿ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು. ಜಯಂತ್ ಶೆಟ್ಟಿ ಅವರು ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಕಣ್ಣಲ್ಲೇ ನೀರು ಬರ್ಸ್ಬಿಟ್ಟು ಲಾಸ್ಟಿಗೆ, ನಾನು ಒಬ್ಬ ಕಲಾವಿದ, ನನ್ನ ಕಣ್ಣಲ್ಲೇ ನೀರು ಬರ್ತಿದೆ, ಇನ್ನು ಬೇರೆಯವರೆಲ್ಲ ಇಷ್ಟಪಡ್ಬೇಕಷ್ಟೇ. ಬ್ರೋ, ಕಾಂತಾರ 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 ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಇದು ಕಾಂತಾರದು ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡಬೇಕು ಅಂತ ಒಂದೊಳ್ಳೆ ಪ್ರಯತ್ನ ರೂಪೇಶ್ ಶೆಟ್ಟಿ ಮಾಡಿದ್ದಾರೆ. ನಿಜ ಹೇಳ್ತೀನಿ ಕೇಳಿ, ನಿಮ್ಗೆ ಹೆಂಗೆ ಕಾಂತಾರದಲ್ಲಿ ಲಾಸ್ಟ್ 10 ನಿಮಿಷ ಗೂಸ್ ಬಂಪ್ಸ್ ಬರುತ್ತೆ ಅಂತಾರೆ, ಅದೇ ಥರ ಈ ಸಿನಿಮಾದಲ್ಲೂ ಡೌಟೇ ಇಲ್ಲ, ಕೊನೆ 10 ನಿಮಿಷ ನಿಮಗೆ ಗೂಸ್ ಬಂಪ್ಸ್ ಬರೋ ಥರ ಇದೆ. ಐ ಥಿಂಕ್ ಜಾನ್ವಿ ಅವ್ರದ್ದು ಒಳ್ಳೆ ಡೆಬ್ಯೂ. ಹಿಂದೆ ಆ್ಯಂಕರ್ ಆಗಿದ್ರು, ಆ್ಯಂಕರ್ ಆದಮೇಲೆ ಈಗ ಆ್ಯಕ್ಟರ್ ಆಗಿದ್ದಾರೆ. ಪಾತ್ರ ಚಿಕ್ಕದೆ, ಅದರ ಪಾತ್ರ ಭಾಳ ಪ್ರಮುಖವಾಗಿರೋದು. ನಾವು ಎಂಡಗೆ ಅವರೇ ಇದಕ್ಕೆಲ್ಲ ಸೂತ್ರಧಾರಿ ಅಂದ್ಕೊಂಡಿರ್ತೀವಿ, ಬಟ್ ಸಸ್ಪೆನ್ಸು ಸಿನಿಮಾದಲ್ಲಿರುತ್ತೆ. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಭೂತ ಕೋಲದ ಬಗ್ಗೆ ಒಳ್ಳೆ ವಿಚಾರ ಹೇಳಿದ್ದಾರೆ. ನಮಸ್ಕಾರ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.